ಹೆಬ್ಬಾಳ್ಕರ್ ಪುತ್ರನ ಕಾರು ಚಾಲಕನಿಗೆ ಚಾಕು ಇರಿತವಾಗಿದೆ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಪುತ್ರನ ಕಾರು ಚಾಲಕನಿಗೆ ಚಾಕು ಇರಿತ ಬೆಳಗಾವಿ ನಗರದ ಕ್ಲಬ್ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಬೆಳಗುಂದಿಯ ಬಸವಂತ ಕಡೋಲ್ಕರ್ ಮೇಲೆ ದಾಳಿಯಾಗಿರುವುದು. ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ಕಾರು ಚಾಲಕ ಬಸವಂತ್ ಬೈಕ್ ಮೇಲೆ ಬಂದು ಇಬ್ಬರು ಕಿಡಿಗೇಡಿಗಳು ಕೃತ್ಯ ಎಸಗಿದ್ದಾರೆ. ಕಾರು ನಿಲ್ಲಿಸಿ ಕೆಳಗೆ ನಿಂತಿದ್ದ ಬಸವಂತನ ಮೇಲೆ ದಾಳಿ ನಡೆದಿದೆ. ಎದೆ, ಭುಜ ಸೇರಿ 4 ಕಡೆಯಲ್ಲಿ ಚಾಕು ಇರಿದು ಎಸ್ಕೇಪ್ ಆಗಿದ್ದಾರೆ. ಬಸವಂತಗೆ ಬೆಳಗಾವಿ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಸದ್ಯ ಆಸ್ಪತ್ರೆಗೆ ಡಿಸಿಪಿ, ಎಸಿಪಿ ಹಾಗೆ ಮೃಣಾಲ್ ಹೆಬ್ಬಾಳ್ಕರ್ ಆಗಮಿಸಿದ್ದಾರೆ. ಒಂದ್ ಕಡೆ ನೋಡ್ತಾ ಇದ್ದೀರಿ ಬಸವಂತ್ ಮೃಣಾಲ್ ಹೆಬ್ಬಾಳ್ಕರ್ ಅವರ ಕಾರು ಚಾಲಕ. ಆತ ಕಾರ್ ನಿಲ್ಲಿಸಿ ಕೆಳಗೆ ಇಳಿದಂತ ಸಂದರ್ಭದಲ್ಲಿ ಇಬ್ಬರು ದುಷ್ಕರ್ಮಿಗಳು ಬರ್ತಾರೆ. ಎದೆ, ಭುಜ ಸೇರಿದಂತೆ 4 ಕಡೆಗಳಲ್ಲಿ ಚಾಕು ಇರಿತವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸದ್ಯ ಬೆಳಗಾವಿಯ ಖಾಸಗಿ ಆಸ್ಪತ್ರೆಗೆ ಅವರನ್ನ ದಾಖಲು ಮಾಡಲಾಗ್ತಾ ಇದೆ, ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಯಾರು ಯಾವ ಕಾರಣದಿಂದಾಗಿ ಕೃತ್ಯ ಎಸಗಿದ್ದಾರೆ ಅನ್ನುವಂಥದ್ದು ಪೊಲೀಸ್ ತನಿಖೆಯ ನಂತರದಲ್ಲಿ ತಿಳಿದು ಬರಬೇಕಾಗಿದೆ. ಯಾಕೆಂದ್ರೆ ಇದ್ದಕ್ಕಿದ್ದಂತೆ ಬರ್ತಾರೆ, ಅಟ್ಯಾಕ್ ಮಾಡಿ ಹೋಗಿದ್ದಾರೆ. ಇಬ್ಬರು ಅನ್ನೋದು ಗೊತ್ತಾಗ್ತಾ ಇದೆ, ಮತ್ತೆ ಬೈಕ್ನಲ್ಲಿ ಬಂದಿದ್ದಾರೆ. ಹೀಗಾಗಿ ಪೊಲೀಸರು ಇದನ್ನ ತನಿಖೆಗೆ ಒಳಪಡಿಸಿದ್ದಾರೆ. ಯಾಕೆಂದ್ರೆ ಹೇಳಿ ಕೇಳಿ ಸಚಿವರ ಮಗನ ಕಾರು ಚಾಲಕ ಮೃಣಾಲ್ ಹೆಬ್ಬಾಳ್ಕರ್ ಅವರ ಕಾರು ಚಾಲಕ ಬಸವಂತ್, ಆತ ಕಾರನ್ನ ನಿಲ್ಲಿಸಿ ನಿಂತಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಚಾಕು ಇರಿದು ಎಸ್ಕೇಪ್ ಆಗಿದ್ದಾರೆ ದುಷ್ಕರ್ಮಿಗಳು. ಹಾಗಾದ್ರೆ ಯಾರವರು, ಯಾವ ಕಾರಣದಿಂದಾಗಿ ಈ ರೀತಿ ದುರ್ಘಟನೆ ನಡೆಯಿತು? ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಹದೇವ್ ಬಾನೆ. ಈ ಆಸ್ಪತ್ರೆಯಿಂದ ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಸಹದೇವ್, ಈಗ ಗಮನಿಸ್ತಾ ಇರೋ ಹಾಗೆ ಹೇಳಿ ಕೇಳಿ ಸಚಿವರ ಮಗನ ಕಾರು ಚಾಲಕ, ಆತನ ಮೇಲೆ ಅಟ್ಯಾಕ್ ಆಗಿರೋದು, ಇದು ಯಾವ ಕಾರಣದಿಂದಾಗಿ ಅನ್ನೋದು ಏನಾದ್ರೂ ಗೊತ್ತಾಗಿದೆಯಾ ಸಹದೇವ್? ಮಧುನಗರಾಜ್ ಏನು ಬೆಳಗಾವಿಯ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಅವರ ಕಾರು ಚಾಲಕ ಬಸವಂತ ಅನ್ನುವಂತಹ ಏನು ವ್ಯಕ್ತಿಯ ಮೇಲೆ ಈಗ ಚಾಕು ದಾಳಿಯಾಗಿರುವಂತದ್ದು. ಸದ್ಯ ನಾನೀಗ ಆಸ್ಪತ್ರೆಯ ಮುಂಭಾಗದಲ್ಲೇ ಇದ್ದೇನೆ. 4 ಕಡೆಗಳಲ್ಲಿ ಈಗಾಗಲೇ ಚಾಕು ಇರಿತ ಆಗಿದೆ ಅನ್ನುವಂಥದ್ದು. ಸದ್ಯ ಇಬ್ಬರು ಬೆಳಗಾವಿಯ ಕ್ಲಬ್ ರೋಡ್ ನಲ್ಲಿ ಈ ಒಂದು ಕಾರು ನಿಲ್ಲಿಸಿಕೊಂಡು ನಿಂತಹ ಸಂದರ್ಭದಲ್ಲಿ ಬೈಕ್ ಮೇಲೆ ಬಂದಂತಹ ಇಬ್ಬರು ದುಷ್ಕರ್ಮಿಗಳು ಕಾರಿನಲ್ಲಿ ಕುಂತಹ ಬಸವಂತಪ್ಪನನ್ನ ಕೆಳಗಿಳಿಸ್ತಾರೆ. ಕೆಳಗಿಳಿಸಿ ಮಾತಾಡೋದಿದೆ ಬಾ ಅಂತ ಹೇಳಿ ಕೆಳಗಿಳಿಸಿ ಅದಾದ ಬಳಿಕ ಚಾಕುವಿನಿಂದ ದಾಳಿ ಮಾಡಿರುವಂತದ್ದು. ಇಬ್ಬರಿಂದ ಈ ಒಂದು ದುಷ್ಕೃತ್ಯ ಆಗಿದೆ ಅನ್ನುವಂಥದ್ದು. ಸದ್ಯ ಈಗ ಬೆಳಗಾವಿಯ ವಿಜಯ ಆಸ್ಪತ್ರೆಯಲ್ಲಿ ಆತನಿಗೆ ಚಿಕಿತ್ಸೆ ಕೂಡ ಈಗ ಮುಂದುವರೆದಿರುವಂತದ್ದು. ಸ್ಥಳಕ್ಕೆ ಖುದ್ದು ಮೃಣಾಲ್ ಹೆಬ್ಬಾಳ್ಕರ್ ಕೂಡ ಬಂದಿರುವಂತದ್ದು. ಆದ್ರೆ ಇವತ್ತು ಈ ಘಟನೆ ನಡೆದಂತಹ ಸಂದರ್ಭದಲ್ಲಿ ಮೃಣಾಲ್ ಅವರು ಇರಲಿಲ್ಲ ಅನ್ನುವಂಥದ್ದು. ಕೇವಲ ಕಾರು ಚಾಲಕ ಮತ್ತು ಆತನ ಜೊತೆಗೆ ಇಬ್ಬರು ಸ್ನೇಹಿತರಿದ್ರು ಅನ್ನುವಂಥದ್ದು. ಆ ಸ್ನೇಹಿತರು ಅಂಗಡಿಗೆ ಹೋದಂತ ಸಂದರ್ಭದಲ್ಲಿ ಈತ ಕಾರಿನಲ್ಲೇ ಕುಳಿತುಕೊಂಡಿರ್ತಾನೆ. ಸೊ ಕುಳಿತಂತವ್ರನ್ನ ಕೆಳಗಿಳಿಸಿ ಚಾಕು ಹಾಕಿ ಹೋಗಿರುವಂತದ್ದು. ಸದ್ಯ ಈಗ ಇಬ್ರು ಏನು ದುಷ್ಕರ್ಮಿಗಳಿದ್ದಾರೆ ಅವರಿಬ್ರು ಯಾರು ಏನು ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಚಾಕುವಿಗೆ ದಾಳಿಗೆ ಒಳಗಾಗಿರುವಂತಹ ಬಸವಂತ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಸ್ಥಳಕ್ಕೆ ಡಿಸಿಪಿ ನಾರಾಯಣ್ ಬರ್ಮಣಿ ಸೇರಿದಂತೆ ಪೊಲೀಸರು ಕೂಡ ಭೇಟಿಯನ್ನ ನಡೆಸಿ ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ. ಇನ್ನೊಂದು ಕಡೆ ಮೃಣಾಲ್ ಹೆಬ್ಬಾಳ್ಕರ್ ಕೂಡ ಘಟನೆ ಬಗ್ಗೆ ಮಾಹಿತಿ ಪಡೆಯೋದ್ರ ಜೊತೆಗೆ ಆತನ ಖರ್ಚು ವೆಚ್ಚಕ್ಕೂ ಕೂಡ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಯನ್ನು ಈಗಾಗಲೇ ಮಾಡ್ತಾ ಇರುವಂತದ್ದು. ಸದ್ಯ ಈಗ ಪ್ರಾಥಮಿಕ ಮಾಹಿತಿ ಪ್ರಕಾರ ಹಣಕಾಸಿನ ವಿಚಾರದಲ್ಲಿ ಗಲಾಟೆಯಾಗಿ ಚಾಕು ಇರ್ತಾ ಆಗಿದೆ ಅನ್ನುವಂಥದ್ದು ಕೂಡ ಈಗ ಸದ್ಯದ ಮಟ್ಟಿಗೆ ಮಾಹಿತಿ ಇರುವಂತದ್ದು. ಆದ್ರೆ ಸಚಿವೆಯೊಬ್ಬರ ಪುತ್ರನ ಕಾರು ಚಾಲಕನಿಗೆ ಈ ರೀತಿ ಆಗಿರುವಂತದ್ದು ಒಂದು ಹಂತದಲ್ಲಿ ಬೆಚ್ಚಿ ಬೀಳಿಸಿರುವಂತದ್ದು. ಪೊಲೀಸರು ಕೂಡ ಘಟನೆಯನ್ನು ಗಂಭೀರವಾಗಿ ತೆಗೆದುಕೊಂಡು ಸದ್ಯ ಈಗ ಡಿಸಿಪಿ ಸೇರಿದಂತೆ ಇಬ್ಬರು ಎಸಿಪಿ ಅವರು ಕೂಡ ಈಗಾಗಲೇ ಆಸ್ಪತ್ರೆಗೆ ಬಂದು ಮಾಹಿತಿಯನ್ನು ಪಡೆದು ಪರಿಶೀಲನೆ ನಡೆಸಿ ಯಾರು ಈ ಒಂದು ದುಷ್ಕೃತ್ಯ ಎಸಗಿದ್ದಾರೆ ಅವ್ರನ್ನ ಬಂಧನಕ್ಕೂ ಕೂಡ ಈಗಾಗಲೇ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇರುವಂತದ್ದು. ಮಧು ನಾಗರಾಜ್, ಸಹದೇವ್, ಈಗ ಅವರ ಪರಿಸ್ಥಿತಿ ಹೇಗಿದೆ? ಅವರು ಏನಾದ್ರೂ ತನಿಖೆಯಲ್ಲಿ ಏನಾದ್ರೂ ಹೇಳುವಂತಹ ಪ್ರಯತ್ನಗಳನ್ನ ಮಾಡಿದ್ದಾರಾ? ಯಾಕೆಂದ್ರೆ ಈಗ ಇಂಥ ಒಂದು ಘಟನೆಯನ್ನ ಸೀದಾಸಾಧವಾಗಿ ತಗೊಳ್ಳೋದಕ್ಕಾಗಲ್ಲ. ಯಾಕೆಂದ್ರೆ ಹೇಳಿ ಕೇಳಿ ಸಚಿವರ ಮಗನ ಕಾರು ಚಾಲಕ, ಯಾಕೆಂದ್ರೆ ವ್ಯಕ್ತಿಗತವಾಗಿ ಇದು ಅಟ್ಯಾಕ್ ಆಯ್ತಾ ಅಥವಾ ಸಚಿವರ ಪುತ್ರನ ಕಾರು ಚಾಲಕ ಅನ್ನುವಂತಹ ಕಾರಣಕ್ಕಾಗಿ ಅಟ್ಯಾಕ್ ಆಯ್ತಾ? ಈ ರೀತಿಯ ಪ್ರಶ್ನೆಗಳು ವ್ಯಕ್ತವಾಗುತ್ತೆ ಸಹದೇವ್. ಹೌದು ಮಧು ನಾಗರಾಜ್, ಏನು ಈ ಒಂದು ಘಟನೆ ಕೇವಲ 1 ಗಂಟೆ ಹಿಂದಷ್ಟೇ ಬೆಳಗಾವಿಯ ಕ್ಲಬ್ ರೋಡ್ ನಲ್ಲಿ ಘಟನೆ ಆಗುತ್ತೆ. 4 ಕಡೆ
ಏನು ಬಸವಂತನ ಎದೆ ಭಾಗ ಆಗಿರ್ಬೋದು ಮತ್ತು ಭುಜ ಅದರ ಜೊತೆಗೆ ಕಾಲು ಸೇರಿದಂತೆ 4 ಕಡೆಗಳಲ್ಲಿ ಚಾಕುವಿನಿಂದ ಇಬ್ಬರು ದಾಳಿಯನ್ನ ನಡೆಸಿರುವಂತದ್ದು. ಸದ್ಯ ಈಗ ಆತನಿಗೆ ಐಸಿಯುನಲ್ಲಿ ಚಿಕಿತ್ಸೆಯನ್ನ ಕೊಡಿಸ್ತಾ ಇರುವಂತದ್ದು. ಆರಂಭಿಕ ಹಂತದಲ್ಲಿ ಪ್ರಜ್ಞೆ ತಪ್ಪುವ ಮುನ್ನವೇ ಆತ ಯಾರು ದಾಳಿ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಅಲ್ಲಿದ್ದಂತಹ ಸ್ನೇಹಿತರಿಗೆ ಹೇಳಿರುವಂತದ್ದು. ಹೀಗಾಗಿ ಇಬ್ಬರು ದುಷ್ಕರ್ಮಿಗಳು ಈ ಒಂದು ಏನು ದುಷ್ಕೃತ್ಯ ಎಸಗಿದ್ದಾರೆ ಅನ್ನುವಂಥದ್ದು. ಸದ್ಯ ಈಗ ಪೊಲೀಸರು ಕೂಡ ಈ ಒಂದು ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಳ್ಬೇಕಾಗತ್ತೆ. ಯಾಕಂದ್ರೆ ಒಬ್ರು ಸಚಿವೆಯ ಮಗನ ಕಾರು ಚಾಲಕರಾಗಿರುವಂತವರು, ಅದರ ಜೊತೆಗೆ ಒಂದು ವೇಳೆ ಸಚಿವರ ಮಗ ಕೂಡ ಅವ್ರ ಜೊತೆಗೆ ಇದ್ದಿದ್ದೆ ಆದ್ರೆ ಏನಾಗ್ತಾ ಇತ್ತು ಪರಿಸ್ಥಿತಿ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಪ್ರಶ್ನೆ ಮಾಡಬೇಕಾಗತ್ತೆ. ಹೀಗಾಗಿ ಸದ್ಯ ಈ ಒಂದು ಘಟನೆ ಏನಿದೆ, ಘಟನೆಯಿಂದ ಒಂದ್ ಕಡೆ ಬೆಚ್ಚಿ ಬಿದ್ದಿರುವಂತದ್ದು. ಆಸ್ಪತ್ರೆಯ ಮುಂಭಾಗದಲ್ಲಿ ಈಗಾಗಲೇ ಸಾಕಷ್ಟು ಜನ ಕೂಡ ಜಮಾವಣೆಗೊಂಡಿರುವಂತದ್ದು. ಈ ವಿಚಾರ ಯಾವಾಗ ಗೊತ್ತಾಗುತ್ತೆ, ತಕ್ಷಣ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರಾಗಿರ್ಬೋದು, ಅದರ ಜೊತೆಗೆ ಮೃಣಾಲ್ ಹೆಬ್ಬಾಳ್ಕರ್ ಅವರ ಸಹಚರ ಆಗಿರ್ಬೋದು, ಅವರ ಬೆಂಬಲಿಗರಾಗಿರ್ಬೋದು, ಅವರು ಕೂಡ ಈಗ ಆಸ್ಪತ್ರೆ ಹತ್ತ ಮುಖ ಮಾಡ್ತಾ ಇರುವಂತದ್ದು. ಸದ್ಯ ಈಗ ಘಟನೆಗೆ ಸದ್ಯದ ಪ್ರಕಾರ ವೈಯಕ್ತಿಕ ಕಾರಣ ಅನ್ನುವಂತಹ ನಿಟ್ಟಿನಲ್ಲಿ ಚರ್ಚೆ ಆಗ್ತಾ ಇದ್ರು ಕೂಡ ಈ ಪ್ರಕರಣವನ್ನ ಅಷ್ಟೊಂದು ಸಲೀಸಾಗಿ ಬಿಡೋಕ್ಕಾಗುದಿಲ್ಲ. ಯಾಕಾಗಿ ಈ ಒಂದು ಘಟನೆ ಆಗಿದೆ ಮತ್ತು ಇಷ್ಟು ರಾಜಾರೋಷವಾಗಿ ಅದು ಜನನಿ ಬೀಡ ಪ್ರದೇಶದಲ್ಲಿ ಬಂದು ಚಾಕು ಇರ್ತಾ ಮಾಡಿದ್ದಾರೆ ಅನ್ನುವಂಥದ್ದು ಏನಿದೆ. ಸೊ ಇದನ್ನ ಗಂಭೀರವಾಗಿ ತೆಗೆದುಕೊಂಡು ಪೊಲೀಸರು ತನಿಖೆಯನ್ನ ಈಗಾಗಲೇ ಶುರು ಮಾಡಿರುವಂತದ್ದು. ಮಧು ನಾಗರಾಜ್. ಓಕೆ ಸಹದೇವ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮೃಣಾಲ್ ಕಾರು ಚಾಲಕನಿಗೆ ಐಸಿಯುನಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಆಸ್ಪತ್ರೆಯಲ್ಲೇ ಇದ್ದಾರೆ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್. ವೈದ್ಯರಿಂದ ಚಾಲಕ ಆರೋಗ್ಯದ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಮೃಣಾಲ್ ಕಾರು ಚಾಲಕನಿಗೆ ಸದ್ಯ ಐಸಿಯುನಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ನೋಡಿ, ಹಾಡ ಹಗಲೇ ಜನನಿಬಿಡ ಪ್ರದೇಶದಲ್ಲೇ ಆತನನ್ನ ಕಾರ್ನಿಂದ ಇಳಿಸಿ ಆತನ ಮೇಲೆ ಅಟ್ಯಾಕ್ ಆಗುತ್ತೆ. ಒಂದು ವೇಳೆ ಹೆಬ್ಬಾಳ್ಕರ್ ಅವರ ಪುತ್ರ ಆ ಕಾರ್ನಲ್ಲಿ ಇದ್ದಿದ್ರೆ ಏನ್ ಕತೆ ಆಗ್ತಿತ್ತು ಅನ್ನುವಂತ ಪ್ರಶ್ನೆ ಕೂಡ ಇಲ್ಲಿ ವ್ಯಕ್ತವಾಗ್ತಾ ಇರುವಂತದ್ದು. ಸದ್ಯ ಈಗ ಪೊಲೀಸ್ ಅಧಿಕಾರಿಗಳು ಕೂಡ ಆಸ್ಪತ್ರೆ ಹತ್ರ ದೌಡಾಯಿಸಿದ್ದಾರೆ, ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಒಂದ್ ಕಡೆ ಮೃಣಾಲ್ ಹೆಬ್ಬಾಳ್ಕರ್ ಅವರು ಕೂಡ ಭೇಟಿ ಕೊಟ್ಟಿದ್ದಾರೆ, ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಇದು ವೈಯಕ್ತಿಕ ಕಾರಣದಿಂದ ಏನಾದ್ರೂ ಆಯ್ತಾ? ಈ ಬಸವಂತ್ ಏನು ಚಾಕು ಇರಿತಕ್ಕೊಳಗಾಗಿದ್ದಾರೆ, ಏನಾದ್ರೂ ವೈಯಕ್ತಿಕ ಕಾರಣಗಳಿತ್ತ ಅವ್ರ ಮೇಲೆ ಅಟ್ಯಾಕ್ ಆಗೋದಕ್ಕೆ ಅನ್ನೋದು ಒಂದು ಪ್ರಶ್ನೆ. ಆದ್ರೆ ಇನ್ನೊಂದು ಕಡೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರನ ಕಾರು ಚಾಲಕ ಅನ್ನುವಂತಹ ಕಾರಣಕ್ಕಾಗಿ ಏನಾದ್ರೂ ಅಟ್ಯಾಕ್ ಆಯ್ತಾ? ಈ ರೀತಿಯ ಪ್ರಶ್ನೆಗಳು ಕೂಡ ವ್ಯಕ್ತವಾಗ್ತಾ ಇದೆ.